ಜಿಪುಣನ ಕೋಳಿ ಸಾಕಾಣಿಕೆ ಕಥೆ. ಗುಡ್ಡದ ಮೇಲೊಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ರಾಮು ಎಂಬ ಜಿಪುಣ ಇದ್ದ. ರಾಮುಗೆ ದುಡಿಮೆ ಇಷ್ಟ ಇರಲಿಲ್ಲ, ಆದರೆ ತಿನ್ನೋದಕ್ಕೆ ಒಂದಿಷ್ಟು ಹಣವಾದರೂ ಬೇಕಿತ್ತು. ಒಂದು ದಿನ ಊರಿನ ಮಾರುಕಟ್ಟೆಯಲ್ಲಿ ಕೋಳಿಗಳನ್ನು ಕಂಡು ಇವುಗಳನ್ನು ಸಾಕಿದರೆ ಸುಲಭವಾಗಿ ಹಣ ಗಳಿಸಬಹುದು ಅಂತ ಯೋಚಿಸಿದ. ಆಗಿನಿಂದ ರಾಮುನ ಕೋಳಿ ಸಾಕಾಣಿಕೆ ಕತೆ ಶುರುವಾಯಿತು. ರಾಮುಗೆ ಗೊತ್ತಿತ್ತು, ಕೋಳಿ ಸಾಕಾಣಿಕೆಗೆ ಒಂದಿಷ್ಟು ಜಾಗ ಬೇಕು, ಕೋಳಿಗಳಿಗೆ ಆಹಾರ ಬೇಕು, ಜೊತೆಗೆ ಕೊಟ್ಟಿಗೆಯೂ ಬೇಕು. ಆದರೆ ರಾಮುನ ಬಳಿ ಹಣ ಕಡಿಮೆ ಇತ್ತು. ಊರಿನ ಶಾಮಣ್ಣನಿಂದ ಸ್ವಲ್ಪ ಸಾಲ ತಗೊಂಡು 5 ಕೋಳಿಗಳನ್ನು, ಒಂದಿಷ್ಟು ಒಣಗಿದ ಒಕ್ಕಲಿನ ಗೊಂಗುರವನ್ನು ಖರೀದಿಸಿದ. ಇವು ಮೊಟ್ಟೆ ಇಡುವವು, ಮಾರಿ ಹಣ ಮಾಡಿಬಿಡ್ತೀನಿ ಅಂತ ರಾಮು ಖುಷಿಯಿಂದ ಯೋಚಿಸಿದ. ಮೊದಲಿಗೆ ರಾಮುನಿಗೆ ಕೋಳಿಗಳನ್ನು ಸಾಕೋದು ಒಂದು ಆಟದಂಗೆ ತೋರಿತು. ಕೋಳಿಗಳಿಗೆ ಆಹಾರ ಹಾಕಿ ನೀರು ಕೊಟ್ಟು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ರಾಮು ದಿನವೂ ಕೆಲಸ ಮಾಡಿದ. ಆದರೆ ಕೆಲವೇ ದಿನಗಳಲ್ಲಿ ಕೋಳಿಗಳು ಮೊಟ್ಟೆ ಇಡಲಿಲ್ಲ. ರಾಮುಗೆ ಗಾಬರಿಯಾಯಿತು. ನಾನು ಏನಾದರೂ ತಪ್ಪು ಮಾಡ್ತಿದ್ದೇನಾ ಅಂತ ಯೋಚಿಸಿದ. ಊರಿನ ಹಿರಿಯರಾದ ಶಂಕರಪ್ಪನ ಬಳಿ ಹೋಗಿ ಸಲಹೆ ಕೇಳಿದ. ಶಂಕರಪ್ಪ ರಾಮುಗೆ ಹೇಳಿದ, ಕೋಳಿಗಳಿಗೆ ಒಳ್ಳೆ ಆಹಾರ, ಸ್ವಚ್ಛವಾದ ಕೊಟ್ಟಿಗೆ, ಜೊತೆಗೆ ಸ್ವಲ್ಪ ಪ್ರೀತಿ ಬೇಕು. ಒತ್ತಡ ಹಾಕಿದರೆ ಮೊಟ್ಟೆ ಇಡಲ್ಲ. ರಾಮುಗೆ ಈ ಮಾತು ತಲೆಗೆ ಹೊಡೆದಂಗಿತ್ತು. ಅವನು ಕೋಳಿಗಳಿಗೆ ಒಕ್ಕಲಿನ ಗೊಂಗುರ ಮಾತ್ರ ಕೊಡ್ತಿದ್ದ. ಶಂಕರಪ್ಪನ ಸಲಹೆಯಂಗೆ ರಾಮು ಕೋಳಿಗಳಿಗೆ ತರಕಾರಿಗಳ ಚೂರು, ಒಣಗಿದ ಎಲೆಗಳು ಮತ್ತು ಕೆಲವೊಮ್ಮೆ ಒಡೆದಾಳದ ತುಂಡುಗಳನ್ನು ಕೊಡಲು ಶುರು ಮಾಡಿದ. ಕೊಟ್ಟಿಗೆಯನ್ನು ದಿನವೂ ಸ್ವಚ್ಛಗೊಳಿಸಿ ಕೋಳಿಗಳಿಗೆ ಒಂದೊಂದು ಹೆಸರು ಇಟ್ಟು ಪ್ರೀತಿಯಿಂದ ಕರೆಯತೊಡಗಿದ. ಗುಂಗುರಿ, ಕಾಳಿ, ಬಿಳಿ ಅಂತ ಕರೆದಾಗ ಕೋಳಿಗಳು ರಾಮುನ ಸುತ್ತಲೂ ಓಡಾಡತೊಡಗಿದವು. ಕೆಲವು ವಾರಗಳಲ್ಲಿ ಕೋಳಿಗಳು ಮೊಟ್ಟೆ ಇಡಲು ಶುರುವಾಯಿತು. ರಾಮುನಿಗೆ ಖುಷಿಗೆ ಪಾರವೇ ಇರಲಿಲ್ಲ. ಒಂದು ದಿನಕ್ಕೆ 2 ರಿಂದ 3 ಮೊಟ್ಟೆ ಬರತೊಡಗಿತು. ಊರಿನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದ. ಆದರೆ ರಾಮುನ ಜಿಪುಣತನ ಇನ್ನೂ ಹೋಗಿರಲಿಲ್ಲ. ಹೆಚ್ಚು ಮೊಟ್ಟೆ ಇಡಲಿ ಅಂತ ಕೋಳಿಗಳಿಗೆ ರಾತ್ರಿಯೂ ಬೆಳಕಿನಲ್ಲಿ ಇಡಬೇಕು ಅಂತ ಯೋಚಿಸಿದ. ಆದರೆ ಇದರಿಂದ ಕೋಳಿಗಳು ಒತ್ತಡಕ್ಕೊಳಗಾಗಿ ಮೊಟ್ಟೆ ಇಡೋದು ಕಡಿಮೆಯಾಯಿತು. ರಾಮುಗೆ ತನ್ನ ತಪ್ಪು ಅರಿವಾಯಿತು. ಕೋಳಿಗಳಿಗೆ ರಾತ್ರಿ ವಿಶ್ರಾಂತಿಯೂ ಬೇಕು ಅಂತ ಗೊತ್ತಾಯಿತು. ಕಾಲ ಕಳೆದಂತೆ ರಾಮು ಕೋಳಿ ಸಾಕಾಣಿಕೆಯಲ್ಲಿ ಪರಿಣಿತನಾದ. 5 ಕೋಳಿಗಳಿಂದ ಶುರುವಾದ ಆತನ ಕೊಟ್ಟಿಗೆಯಲ್ಲಿ ಈಗ 20 ಕೋಳಿಗಳಿದ್ದ. ಮೊಟ್ಟೆ ಮಾರಾಟದಿಂದ ಬಂದ ಹಣದಿಂದ ಶಾಮಣ್ಣನ ಸಾಲ ತೀರಿಸಿದ. ಊರಿನ ಜನ ರಾಮುನನ್ನು ಆ ಕೋಳಿ ರಾಮುವ ಅಂತ ಕರೆಯತೊಡಗಿದರು. ಆದರೆ ಒಂದು ದಿನ ಊರಿನ ಬೇರೆ ಕೋಳಿ ಸಾಕಾಣಿಕೆದಾರ ಸೀತಾರಾಮನ ಕೋಳಿಗಳಿಗೆ ರೋಗ ಬಂತು. ರಾಮುಗೆ ಭಯವಾಯಿತು, ತನ್ನ ಕೋಳಿಗಳಿಗೂ ರೋಗ ಬರಬಹುದೆಂದು. ಆದರೆ ಶಂಕರಪ್ಪನ ಸಲಹೆಯಂಗೆ ಕೊಟ್ಟಿಗೆಯ ಸ್ವಚ್ಛತೆಯನ್ನು ಇನ್ನಷ್ಟು ಚೆನ್ನಾಗಿ ಇಟ್ಟು ಕೋಳಿಗಳಿಗೆ ಔಷಧಿಗಳನ್ನು ಆಹಾರದೊಂದಿಗೆ ಕೊಡಲು ಶುರು ಮಾಡಿದ. ಇದರಿಂದ ರಾಮುನ ಕೋಳಿಗಳು ರೋಗದಿಂದ ರಕ್ಷಣೆಯಾದವು. ರಾಮುನಿಗೆ ತನ್ನ ಜಿಪುಣತನದಿಂದ ಏನೂ ಸಿಗಲ್ಲ, ಆದರೆ ಶ್ರಮ, ಗಮನ ಮತ್ತು ಪ್ರೀತಿಯಿಂದ ಯಶಸ್ಸು ಸಿಗುತ್ತದೆ ಅಂತ ಗೊತ್ತಾಯಿತು. ಆತನ ಕೋಳಿಗಳ ಮೊಟ್ಟೆಗಳು ಊರಿನಲ್ಲಿ ಒಳ್ಳೆ ಗುಣಮಟ್ಟದ್ದಾಗಿದ್ದವು. ಜನ ದೂರದ ಊರುಗಳಿಂದಲೂ ರಾಮುನ ಮೊಟ್ಟೆ ಖರೀದಿಗೆ ಬರತೊಡಗಿದರು. ಕೊನೆಗೆ ರಾಮು ತನ್ನ ಗ್ರಾಮದಲ್ಲಿ ಕೋಳಿ ಸಾಕಾಣಿಕೆಯ ತರಬೇತಿಯನ್ನೇ ಶುರು ಮಾಡಿದ. ಊರಿನ ಯುವಕರಿಗೆ ಕೋಳಿಗಳ ಆರೈಕೆ, ಆಹಾರ ಮತ್ತು ರೋಗ ತಡೆಗಟ್ಟುವಿಕೆಯ ಬಗ್ಗೆ ಕಲಿಸಿದ. ರಾಮುನ ಕತೆ ಗ್ರಾಮದಲ್ಲಿ ಒಂದು ಪ್ರೇರಣೆಯಾಯಿತು. ಜಿಪುಣನಿಂದ ಯಶಸ್ವಿ ಕೋಳಿ ಸಾಕಾಣಿಕೆದಾರನಾದ ರಾಮು ಶ್ರಮದಿಂದ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಬಹುದು ಎಂಬುದನ್ನು ತೋರಿಸಿದ. ಆತನ ಕೊಟ್ಟಿಗೆಯಿಂದ ಬರುವ ಆ ಕೊಕ್ಕರಕೋ ಶಬ್ದ ಗ್ರಾಮದ ಯಶಸ್ಸಿನ ಸಂಕೇತವಾಯಿತು.